ಕರೆಕ್ಟಾಗಿ ಎದೆ ಸುತ್ತಳತೆ ಏನೈತಲ್ಲ 10 ಇಂಚು ಬರ್ಲಾತೈತಿ. ಆಮೇಲೆ ಇದಾದ ನಂತರ ಈ ಹುಕ್ಸ್ ಮನಿ ಏನು ಮಾಡಿವಲ್ಲ ಇದನ್ನ ಹುಕ್ಸ್ ಮನಿಯನ್ನು ಬಿಟ್ಟು ಇದನ್ನು 4 ಈ ರೀತಿಯಾಗಿ ಫೋಲ್ಡ್ ಮಾಡಿ ನಾವು ಸೊಂಟದ ಸುತ್ತಳತೆಯನ್ನು ನೋಡ್ಕೋಬೇಕಾಗ್ತೈತಿ. ಈ ರೀತಿಯಾಗಿ 4 ಲೇಯರ್ ಮಾಡಿ ನೋಡ್ತಾ ಇರ್ಬೋದು 8.5 ಇಂಚ ಬರ್ಲಾಕತ್ತೈತಿ. ಇದಾದ ನಂತರ ಬ್ಲೌಸ್ದ ಉದ್ದಳತೆ ಎಷ್ಟೈತಿ ಅಂತ ಹೇಳಿ ನಾವು ಬ್ಲೌಸ್ದ ಬ್ಯಾಕ್ ಪಾರ್ಟಿಂದ ನಾವು ಅಳತೆಯನ್ನು ನೋಡಬೇಕಾಗ್ತೈತಿ. ಇಲ್ಲಿಂದ ಹಿಡಿದು ಇಲ್ಲಿ ಟಕ್ಸ್ ಏನು ಬ್ಯಾಕ್ ಪಾರ್ಟಲ್ಲಿ ಟಕ್ಸ್ ಇದಿರ್ತವೆ ಅಲ್ಲಿವರೆಗೂ ನಾವು ಹೇಳ್ಕೊಂಡು ಬ್ಲೌಸ್ ಲೆಂತನ್ನು ನಾವು ನೋಡಬೇಕು. 14.5 ಇಂಚ ಬ್ಲೌಸ ಲೆಂತ್ ಐತಿ. ಇದಾದ ನಂತರ ನಾವು ಆರ್ಮ್ ಹೋಲ್ ಲೆಂತನ್ನು ನಾವು ನೋಡ್ಕೋಬೇಕಾಗ್ತೈತಿ. ಆರ್ಮ್ ಹೋಲ್ ಲೆಂತ್ 9.5 ಇಂಚ್ ಐತಿ. ಇವಾಗ ಬ್ಲೌಸನ್ನು ನಾವು ಕಟಿಂಗ್ ಮಾಡೋಣ. ಇವಾಗ ಈ ರೀತಿಯಾಗಿ ಫುಲ್ ಬ್ಲೌಸ್ ತೊಗೊಂಡು ಫೋಲ್ಡ್ ಮಾಡಿ ಈ ರೀತಿಯಾಗಿ ಇಟ್ಕೊಂಡೇ ಮೊದಲಿಗೆ ಬ್ಯಾಕ್ ಪಾರ್ಟನ್ನು ನಾನು ಕಟಿಂಗ್ ಮಾಡ್ತೀನಿ. ರೆಡಿ ಬ್ಲೌಸ್ ಲೆಂತ್ ಬಂದು 14.5 ಇಂಚ್ ಐತಿ. ಅದಕ್ಕೆ ನಾನು ಇಲ್ಲಿ ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಕೆಳಗಡೆ 1/2 ಇಂಚು ಮೇಲ್ಗಡೆ 1/2 ಇಂಚ್ಗೋಸ್ಕರ ನಾನು 15.5 ಇಂಚ್ಗೆ ನಾನು ಮಾರ್ಕನ್ನು ಮಾಡ್ತೀನಿ. ಸೆಮಿ ಕ್ಲೋಸ್ 15.5 ಇಂಚಿಗೆ ನಾನು ಮಾರ್ಕನ್ನು ಮಾಡ್ಲಾತೀನಿ. 1 ಇಂಚು ಸ್ಟಿಚಿಂಗ್ ಮಾರ್ಜಿನ್ನ ಸೇರಿಸಿ 15 ಇಂಚು ಮಾರ್ಕಿಂಗ್ ಮಾಡ್ಲಾತೀನಿ. ಇದು ನಾನು ಬ್ಯಾಕ್ ಪಾರ್ಟನ್ನು ನಾನು ಕಟಿಂಗ್ ಮಾಡ್ತಿರೋದು. ಇಲ್ಲಿ 40 ಎದೆ ಸುತ್ತಳತೆಗೆ ನಾನಿಲ್ಲಿ ಶೋಲ್ಡರ್ ಬಂದು 5.25 ಇಂಚನ್ನು ನಾನು ಶೋಲ್ಡರನ್ನು ತಗೊಳ್ತೀನಿ. ಇಲ್ಲಿ ಕೂಡ 5.25 ಇಂಚಿಗೆ ಒಂದು ಮಾರ್ಕಿಂಗನ್ನು ಮಾಡ್ತೀನಿ. ಇದಾದ ನಂತರ ಇದಕ್ಕೆ ಅಂದಾಜಾಗಿ ನಾನು ಆರ್ಮ್ ಹೋಲ್ ಲೆಂತನ್ನು 6 ಇಂಚಿಗೆ ಮಾರ್ಕಿಂಗ್ ಮಾಡ್ತೀನಿ. ಅವ್ರ ಆರ್ಮ್ ಹೋಲ್ ಲೆಂತ್ ಬಂದ 9.5 ಇಂಚ್ ಇದೆ. ಮೊದಲಿಗೆ ನಾವು ಚೆಕ್ ಮಾಡ್ಕೋಬೇಕಾಯ್ತು ಅಂತಂದ್ರೆ 9.5 ಇಂಚ್ ಇತ್ತಲ್ಲ ಅದಕ್ಕೆ ನೋಡಿಕೊಂಡು ಮಾಡಬೇಕು. ಇಲ್ಲಿ 6 ಇಂಚು ಆರ್ಮ್ ಹೋಲ್ ಲೆಂತನ್ನು ತೊಗೊಂಡಿದ್ದೀನಿ. ಆಮೇಲೆ ಎದೆ ಸುತ್ತಳತೆ ಬಂದು 10 ಇಂಚ್ ಇತ್ತಲ್ಲ ಅದನ್ನು 10 ಇಂಚನ್ನು ಇಲ್ಲಿ ಮಾರ್ಕಿಂಗನ್ನು ಕೊಡ್ಲಾತೀನಿ. ಎದೆ ಸುತ್ತಳತೆ 10 ಇಂಚ್, ಸ್ಟಿಚಿಂಗ್ ಮಾರ್ಜಿನು 2 ಇಂಚನ್ನು ತಗೊಂಡು ಒಂದು ಲೈನನ್ನು ಎಳ್ಕೊಳ್ತೀನಿ. ನೀವು ಬೇಕು ಅಂತಂದ್ರೆ ಸ್ಕೇಲ್ ಯೂಸ್ ಮಾಡ್ಬೋದು. ಆಮೇಲೆ ಸೊಂಟದ ಸುತ್ತಳತೆ 8.5 ಇಂಚಿಗೆ ಒಂದು ಮಾರ್ಕಿಂಗನ್ನು ಮಾಡ್ತೀನಿ. ಬ್ಯಾಕ್ ಪಾರ್ಟಲ್ಲಿ ಡಾಟ್ಗೋಸ್ಕರ ಅಂಥೇಳಿ 1 ಇಂಚು, ಆಮೇಲೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ 1 ಇಂಚು. ಇವೆರಡು ಮಾರ್ಜಿನನ್ನು ಮೊದಲಿಗೆ ನಾವು ಸೇರಿಸ್ಕೊಂಡು ಬಿಡೋಣ. ಆಮೇಲೆ ಬ್ಯಾಕ್ ಪಾರ್ಟ್ ಏನಿರುತ್ತಲ್ಲ ಸೊಂಟದ ಸುತ್ತಳತೆ ಏನು ತೊಗೊಂಡಿರ್ತೀವಲ್ಲ ಅದನ್ನ ಫೋಲ್ಡ್ ಮಾಡಿಬಿಟ್ಟು ನಾವು ಬ್ಯಾಕ್ ಪಾರ್ಟಿನ ಟಕ್ಸನ್ನು ಹಿಡಿಬೇಕು. ಇಲ್ಲಿ ಎಷ್ಟು ಟಕ್ಸ್ಗೋಸ್ಕರ ಎಕ್ಸ್ಟ್ರಾ ತೊಗೊಂಡಿವಲ್ವ ಅದನ್ನು 2 ಭಾಗ ಮಾಡಿ ಆ ಸೈಡ್ ಅರ್ಧ ಈ ಸೈಡ್ ಅರ್ಧ ಮಾಡಿ ಇಟ್ಕೊಂಡು ಟಕ್ಸ್ ಪಾಯಿಂಟನ್ನು ನಾನಿಲ್ಲಿ 4.5 ಅಥವಾ ನೀವು 4.25 ಇಂಚನ್ನು ನಾನು ತೊಗೊಳ್ತೀನಿ. ಮತ್ತು ಇಲ್ಲಿ 4 ಇಂಚಿಗೆ ಮಾರ್ಕಿಂಗ್ ಮಾಡ್ತೀನಿ, ಪರವಾಗಿಲ್ಲ. ನೀವು ರೆಡಿ ಬ್ಲೌಸ್ ಒಳಗೆ ಎಷ್ಟೈತಿ ಲೆಂತ್ ನೋಡಿ ಕೂಡ ನೀವು ಮಾರ್ಕಿಂಗನ್ನು ಮಾಡ್ಬೋದು. ಇದು ಬ್ಯಾಕ ಟಕ್ಸ್ ಆಯಿತು. ಆಮೇಲೆ ಇಲ್ಲಿ 1.25 ಇಂಚಿಗೆ ನಾನು ಮಾರ್ಕ್ ಮಾಡ್ತೀನಿ. ಇದು ಬ್ಯಾಕ್ ಪಾರ್ಟ್ ಆಗಿರೋದ್ರಿಂದ 1.25 ಇಂಚಿಗೆ ಮಾರ್ಕ್ ಮಾಡಿ ಇದನ್ನು ನೀವು ಬೇಕು ಅಂತಂದರೆ ಕರ್ವ್ ಸ್ಕೇಲ್ ಇಟ್ಕೊಂಡು ನೀವು ಇಲ್ಲಿ ಮಾಡ್ಬೋದು. ಇದು ಆರ್ಮ್ ಹೋಲ್ ಲೆಂತ್ 9.5 ಇಂಚ್ ಬರುತ್ತೆ ಇಲ್ಲ ಅಂತ ಹೇಳಿ ನಾನು ಚೆಕ್ ಮಾಡ್ತೀನಿ. ಸ್ಟಿಚಿಂಗ್ ಮಾರ್ಜಿನ್ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ಇಷ್ಟಕ್ಕೆ ನಾವು ಇಲ್ಲಿ ಮತ್ತು ಶೋಲ್ಡರ್ ಜಾಯಿಂಟ್ಗೋಸ್ಕರ 1/2 ಇಂಚ್ ಬಿಟ್ಟು ನಾವು
ಆರ್ಮೋಲ್ ಲೆಂತನ್ನು ಚೆಕ್ ಮಾಡ್ಕೋಬೇಕು. ಕರೆಕ್ಟಾಗಿ ನಮ್ಗೆ 9.5 ಇಂಚ್ ಅನ್ನೋದು ಆರ್ಮೋಲ್ ಲೆಂತ್ ಬರಬೇಕು. ಇಲ್ಲಿ ನೋಡ್ಲಾಕತ್ತೀರಲ್ಲ, ಕರೆಕ್ಟಾಗಿ ಆರ್ಮೋಲ್ ಲೆಂತ್ 9.5 ಇಂಚ್ ಬರ್ಲಾತೈತಿ. ನಿಮ್ಗೆ ಆರ್ಮೋಲ್ ಲೆಂತ್ ಜಾಸ್ತಿ ಬರ್ತಿತ್ತು ಅಂತಂದ್ರೆ ಆರ್ಮೋಲ್ ಡೌನಿಂಗನ್ನು ಕಡಿಮೆ ಮಾಡ್ಕೋಬೇಕು. ಆರ್ಮೋಲ್ ಲೆಂತ್ ನಿಮ್ಗೆ ಕಡಿಮೆ ಬರ್ಲಾತೈತಿ ಅಂತಂದ್ರೆ ಆರ್ಮೋಲ್ ಡೌನಿಂಗ್ ಏನೈತಲ್ಲ ಜಾಸ್ತಿ ಮಾಡ್ಕೋಬೇಕು. ಇವಾಗ ಏನೈತಲ್ಲ ಇದು ಕರೆಕ್ಟಾಗಿನ ಬರ್ಲಾತೈತಿ. ಆಮೇಲೆ ಇಲ್ಲಿ ನೆಕ್ ವಿಡ್ತ್ ಬಂದು 2 ಇಂಚನ್ನು ತೊಗೊಂಡಿದ್ದೀನಿ. ಆಮೇಲೆ ಬ್ಯಾಕ್ ಪಾರ್ಟ ಕೊರಳಿನ ಲೆಂತ್ ಬಂದು ನಾನು ಮಾರ್ಕಿಂಗ್ಗೋಸ್ಕರ ತೋರಿಸ್ತೀನಿ. ಯಾಕೆಂದರೆ ಇದು ವರ್ಕ್ ಬ್ಲೌಸ್ ಆಗಿರೋದ್ರಿಂದ ನಾನು ಸ್ಟಿಚಿಂಗ್ ಮಾಡುವಾಗಲೇ ಕಟಿಂಗ್ ಮಾಡ್ತೀನಿ. ಇವಾಗ ಮಾರ್ಕ್ ಅಷ್ಟೇ ಹಾಕಿ ನಿಮ್ಗೆ ತೋರಿಸ್ತೀನಿ. ನಾನು 10 ಇಂಚಿಗೆ ಇಲ್ಲಿ ಮಾರ್ಕಿಂಗನ್ನು ಮಾಡ್ತೀನಿ. ಇಲ್ಲಿ ಕೆಳಗಡೆ ಬಿಡ್ತು ಬಂದು 3 ಇಂಚನ್ನು ತೊಗೊಳ್ತೀನಿ. ಅವರು ಬ್ರಾಡ್ ಬೇಕು ಅಂತ ಹೇಳಿದರು, ಹೀಗಾಗಿ ನಾನು ಇಲ್ಲಿ ಕೆಳಗಡೆ 3 ಇಂಚಿಗೆ ನಾನು ಮಾರ್ಕಿಂಗನ್ನು ಮಾಡ್ತೀನಿ. ಆಮೇಲೆ ಈ ಪಾಯಿಂಟನ್ನು ನಾನು ಇವಾಗ ಸೇರಿಸ್ತೀನಿ. ಇದಾದ ನಂತರ ನಿಮ್ಗೆ ಇಲ್ಲಿ ನೋಡ್ಲಾಕತ್ತೀರಲ್ಲ ಇಷ್ಟಾಯಿತು. ಇದು ನಾನು ಇದೇ ರೀತಿಯಾಗಿ ಬ್ಲೌಸ್ ಕಟ್ಟಿಂಗನ್ನು ಮಾಡೋದು. ಇಲ್ಲಿ ಒಂದು ಸ್ವಲ್ಪ 1/4 ಇಂಚ್ ಆಗುವಷ್ಟು ನಾನು ಈ ಒಂದು ಕೊರಳಿನ ಸೈಡ ಡೌನಿಂಗ್ ಬರ್ತೀನಿ. ಇದು ಜಾಸ್ತಿ ಡೀಪ್ ನೆಕ್ ಆಗಿರೋದ್ರಿಂದ ಒಂಚೂರು ಒಂದು 1/4 ಇಂಚ್ ಆಗುವಷ್ಟು ಈ ರೀತಿಯಾಗಿ ನಾನು ಮಾರ್ಕಿಂಗನ್ನು ಮಾಡ್ಲಾಕತ್ತೀನಿ. ಇವಾಗ ಏನೈತಲ್ಲ ಈ ರೀತಿಯಾಗಿ ಮಾರ್ಕಿಂಗ್ ಮಾಡೋದು ಕಂಪ್ಲೀಟ್ ಆಯಿತು. ಇವಾಗ ಕಟಿಂಗ್ ಮಾಡ್ತೀನಿ. ಓಕೆ, ಬ್ಯಾಕ್ ಪಾರ್ಟ ಕಟಿಂಗ್ ಮಾಡೋದು ಕಂಪ್ಲೀಟ್ ಆಯಿತು. ಇದು ವರ್ಕ್ ಬ್ಲೌಸ್ ಆಗಿರೋದ್ರಿಂದ ನಾನು ಬ್ಯಾಕ್ ಪಾರ್ಟನ್ನು ಇರೋ ಪಿಕೋ ಮಷಿನ್ ಮೇಲೆ ವರ್ಕ್ ಹಾಕಿಬಿಟ್ಟು ಆಮೇಲೆ ಇದನ್ನ ಸ್ಟಿಚಿಂಗ್ ಮಾಡಬೇಕಂತ ಹೇಳಿದ್ದೀನಿ. ನಿನ್ನೆ ದಿನ ಏನೈತಲ್ಲ ಈ ರೀತಿಯಾಗಿ ನೋಡಿ ಬ್ಲೌಸ್ ವರ್ಕನ್ನು ನಾನು ಮಾಡೀನಿ. ಸಿಂಪಲ್ಲಾಗಿ ಫಸ್ಟ್ ಟೈಮ್ ಕಸ್ಟಮರ್ ಬ್ಲೌಸನ್ನು ಸ್ಟಿಚಿಂಗ್ ಮಾಡ್ಲಾಕತ್ತೀನಿ. ಇಲ್ಲಿವರೆಗೆ ಏನೈತಲ್ಲ ಪ್ಯಾಚ್ ವರ್ಕ್ ಮಾಡಿ ಡಿಸೈನ್ ಮಾಡ್ತಾಯಿದ್ದೀನಿ. ಇಷ್ಟು ಒಂದು ನಮ್ಮ ಬ್ಲೌಸ್ ಏನದಲ್ಲ ವರ್ಕ್ ಮಾಡಲಿಕ್ಕೆ ಅಂಥೇಳಿ ನಾನು ಪ್ರಾಕ್ಟೀಸ್ ಮಾಡ್ಲಾಕಂತ ಹೇಳಿ ನಾನು ಬ್ಲೌಸನ್ನು ವರ್ಕ್ ಮಾಡ್ಲಾಕತ್ತೀನಿ. ಫಸ್ಟ್ ಟೈಮ್ ನೋಡಿರಿ ಯಾವ ರೀತಿಯಾಗಿ ಬಂದೈತಿ ಅಂಥೇಳಿ ಗ್ರೀನು ಮತ್ತು ಗೋಲ್ಡನ್ ಕಲರ್ ಜರಿ ಥ್ರೆಡನ್ನು ಯೂಸ್ ಮಾಡಿಬಿಟ್ಟು ಈ ರೀತಿಯಾಗಿ ನಾನು ಬ್ಲೌಸ್ ವರ್ಕ್ ಮಾಡೀನಿ. ಆಮೇಲೆ ಆ ಸ್ಲೀವು ಮತ್ತು ಫ್ರಂಟ್ ಶೇಪ್ ಏನೈತಲ್ಲ ಬ್ಲೌಸನ್ನು ನಾನು ಸ್ಟಿಚ್ ಆದ ನಂತರ ವರ್ಕ್ ಮಾಡ್ಬೇಕಂತ ಹೇಳಿ ಬ್ಯಾಕ್ ಪಾರ್ಟ್ ಅಷ್ಟೇ ನಾನು ಇವಾಗ ವರ್ಕ್ ಮಾಡಿದ್ದೀನಿ. ಹಾಗೆ ಇದೇ ಒಂದು ಬ್ಲೌಸ್ ವರ್ಕ್ ಕಟ್ಟಿಂಗನ್ನು ನಿಮಗೆ ತೋರಿಸ್ಲಾಕತ್ತೀನಿ. ಇವಾಗ ಬ್ಯಾಕ್ ಪಾರ್ಟ ಕಂಪ್ಲೀಟ್ ಆಯ್ತು ಕಟ್ಟಿಂಗ್ ಮಾಡೋದು. ಓಕೆ, ಇದೇ ಬಟ್ಟೆ ಒಳಗಿನ ಫ್ರಂಟ್ ಪಾರ್ಟ ಮಾರ್ಕಿಂಗನ್ನು ತೋರಿಸ್ತೀನಿ. ಫಸ್ಟ್ ಟೈಮ್ ಏನು ಸ್ಟಾರ್ಟಿಂಗಲ್ಲಿ ನೀವು ಟೈಲರಿಂಗ್ ಮಾಡ್ಲಾಕತ್ತಿರ್ತಾರಲ್ಲ ಅವ್ರಿಗೇನು ಕನ್ಫ್ಯೂಷನ್ ಆಗ್ತೈತಿ ಅಂತಂದ್ರೆ ರೆಡಿ ಬ್ಲೌಸನ್ನು ತೊಗೊಂಡ್ಬಿಟ್ಟು ಯಾವ ರೀತಿಯಾಗಿ ಫ್ರಂಟ್ ಶೇಪು ಬ್ಯಾಕ್ ಪಾರ್ಟು ಕಟ್ಟಿಂಗ್ ಮಾಡೋದಂತ ಕನ್ಫ್ಯೂಷನ್ ಇರ್ತೈತಿ. ಫುಲ್ ಕಾಣಬೇಕು, ಇದನ್ನೆಲ್ಲ ಕಾಣಬೇಕು. ಇದಾದ ನಂತರ ಇವಾಗ ಮೊದಲಿಗೆ ಇಲ್ಲಿ ಏನೈತಲ್ಲ ಒಂದು 1/2 ಇಂಚ್ ಆಗೋಷ್ಟು ಮಾರ್ಕಿಂಗನ್ನು ಮಾಡೋಣ. ಇವು ಹುಕ್ಸ್ ಪಟ್ಟಿ ಗುಂಡಿ ಪಟ್ಟಿ ಅಟ್ಯಾಚ್ ಮಾಡ್ತೀವಲ್ವ ಅದಕ್ಕೋಸ್ಕರ ಅಂಥೇಳಿ ಈ ರೀತಿಯಾಗಿ ಮಾರ್ಕಿಂಗನ್ನು ಮಾಡ್ಲಕತ್ತೀನಿ. ಇದಾದ ನಂತರ ನಾವು ಶೋಲ್ಡರ್ ಇಲ್ಲಿ ಕೂತ್ಕೊಳ್ಳುತ್ತೆ ಅನ್ನೋದಾಗಿದ್ದರೆ ಮೇಲ್ಗಡೆನೇ ತೊಗೊಳ್ತಾ ಇದ್ದೀನಿ, ನಮ್ಗೆ ಬಟ್ಟೆ ಅನ್ನೋದು ಸೇವ್ ಆಗ್ತೈತಿ. ಇಲ್ಲಿ ಶೋಲ್ಡರ್ ಬಂದು ನಾವು ಎಷ್ಟು 5.25 ಇಂಚ್ ತೊಗೊಂಡಿದ್ವಲ್ವ, ಇಲ್ಲಿ ಫ್ರಂಟಲ್ಲಿ ಕೂಡ ನಾನು 5.25 ಇಂಚನ್ನು ತೊಗೊಂಡು ಒಂದು ಗೆರೆನ ಎಳಿತೀನಿ.
5.25 ಇಂಚು. ಆಮೇಲೆ ನೆಕ್ ವಿಡ್ತ್ ಬಂದಿಲ್ಲಿ 2 ಇಂಚ್ ತೊಗೊಳ್ತೀನಿ. ಆಮೇಲೆ ಫ್ರಂಟಲ್ಲಿ ನೆಕ್ ಲೆಂತ್ ಬಂದು 7 ಇಂಚ್ಗೆ ಮಾರ್ಕಿಂಗನ್ನು ಮಾಡ್ತೀನಿ. ಆಮೇಲೆ ನೆಕ್ ವಿಡ್ತ್ ಬಂದು ಇಲ್ಲಿ 2.5 ಇಂಚನ್ನು ತೊಗೊಳ್ತೀನಿ ನಾನು ಫ್ರಂಟ್ ಸೈಡಲ್ಲಿ. ಕೆಳಗಡೆದು 2.5, ಮೇಲ್ಗಡೆ 2 ಇಂಚು. ಓಕೆ, ಇವಾಗಿಲ್ಲಿ ರೌಂಡ್ ಶೇಪಲ್ಲಿ ನಾನು ಆಮೇಲೆ ಆರ್ಮ್ ಹೋಲ್ ಲೆಂತು ಇದಕ್ಕೂ ಕೂಡ 6 ಇಂಚು ಆರ್ಮ್ ಹೋಲ್ ಲೆಂತನ್ನು ನಾನು ತೊಗೊಳಕತ್ತೀನಿ. ಎದೆ ಸುತ್ತಳತೆ ಎಷ್ಟು 10 ಇಂಚು ಎದೆ ಸುತ್ತಳತೆಯನ್ನು ನಾನು ಮಾರ್ಕಿಂಗನ್ನು ಮಾಡ್ತೀನಿ. ಆಮೇಲೆ ಸ್ಟಿಚಿಂಗ್ ಮಾರ್ಜಿನು 2 ಇಂಚು ಕರೆಕ್ಟಾಗಿನೇ ಐತಿ. ಇಲ್ಲಿ ಫ್ರಂಟ್ ಶೇಪಲ್ಲಿ ನಾನಿಲ್ಲಿ 1 ಇಂಚ್ಗೆ ಮಾರ್ಕಿಂಗನ್ನು ಮಾಡ್ತೀನಿ. ಬ್ಯಾಕ್ ಪಾರ್ಟಲ್ಲಿ 1.25 ಇಂಚನ್ನು ಮಾಡೀನಿ. ಇದು 40 ಎದೆ ಸುತ್ತಳತೆ ಇರ್ತಕ್ಕಂಥ ಬ್ಲೌಸ್ ಇದು. ಅದಕ್ಕೆ ನಾನಿಲ್ಲಿ 1 ಇಂಚನ್ನು ತೊಗೊಂಡಿದ್ದೀನಿ ಫ್ರಂಟ್ ಪಾರ್ಟಲ್ಲಿ. ನಿಮಗೆ ಇಲ್ಲಿ ಶೇಪ್ ಹಾಕಲಿಕ್ಕೆ ನಿಮ್ಗೆ ಕರೆಕ್ಟಾಗಿ ಬರಲ್ಲ ಅಂತಂದ್ರೆ ನೀವು ಕರ್ವ್ ಸ್ಕೇಲನ್ನು ತೊಗೋಬೋದು. ಇವಾಗ ಆಯಿತು, ಬಗಲಿನ ಶೇಪ್ ಕಂಪ್ಲೀಟ್ ಆಯಿತು. ಆಮೇಲೆ ರೆಡಿ ಬ್ಲೌಸ್ ಲೆಂತ್ ಎಷ್ಟು 14.5 ಇಂಚಲ್ಲ ಇದು. ಫ್ರಂಟಲ್ಲಿ ನಾನು ಇದು ದಪ್ಪ ಜಾಸ್ತಿ ಇರೋದ್ರಿಂದ ನಾನು 2 ಇಂಚನ್ನ ಎಕ್ಸ್ಟ್ರಾ ತೊಗೊಳ್ತೀನಿ. ಇಲ್ಲ ಮೀಡಿಯಮ್ ಸೈಜಲ್ಲಿದ್ದಾರೆ ಅಂದರೆ ರೆಡಿ ಬ್ಲೌಸ್ಗಿಂತ 1 ಇಂಚು ಎಕ್ಸ್ಟ್ರಾ ತೊಗೊಂಡ್ರೆ ನಡೀತದೆ. ಆಮೇಲೆ ಇಲ್ಲಿ ರೆಡಿ ಬ್ಲೌಸ್ ಲೆಂತು 14.5 ಅಲ್ವಾ, ನಾನು ಇಲ್ಲಿ 16.5 ಇಂಚನ್ನು ನಾನು ತೊಗೊಳ್ತೀನಿ. ಇಂಚು. ಆಮೇಲೆ ಕ್ರಾಸ್ ಬೆಲ್ಟ್ ಬಂದು ನಾನಿಲ್ಲಿ 4 ಇಂಚಿಗೆ ನಾನು ಕ್ರಾಸ್ ಬೆಲ್ಟನ್ನು ಮಾರ್ಕಿಂಗನ್ನು ಮಾಡ್ತೀನಿ. ಈ ಸೈಡ್ ಬಂದು 3 ಇಂಚಿಗೆ ನಾನು ಕ್ರಾಸ್ ಬೆಲ್ಟನ್ನು ಮಾರ್ಕಿಂಗ್ ಮಾಡ್ತೀನಿ. ಇದು ಸೆಂಟ್ರಲ್ಲಿ 2.25 ಇಂಚಿಗೆ ನಾನು ಮಾರ್ಕಿಂಗನ್ನು ಮಾಡ್ತೀನಿ. ಇಲ್ಲಿ ಸೆಕೆಂಡ್ ಡಾಟ್ ಬಂದು 13.5 ಇಂಚಿಗೆ ನಮ್ಗೆ ಸಿಗ್ಲಾಕತ್ತೈತಿ. ಕರೆಕ್ಟಾಗಿನ ಐತಿ. ಇದನ್ನು ಸ್ಟ್ರೈಟ್ ಲೈನನ್ನು ಎಳ್ಕೊಂಡು ಬರ್ತೀನಿ. ಇಲ್ಲಿ ನಿಮ್ಗೆ ಸೇಪ್ ಹಾಕ್ಲಕ್ಕೆ ಬರೋಂಗಿಲ್ಲ ಅಂದರೆ ಕರ್ವ್ ಸ್ಕೇಲ್ ಯೂಸ್ ಮಾಡಿ. ಸೆಂಟ್ರ್ ಡಾಟ್ ಬಂದು ಇಲ್ಲಿ 3.25 ಇಂಚ್ಗೆ ಮಾರ್ಕಿಂಗ್ ಮಾಡ್ತೀನಿ. ಸೌಂಡ್ ಮಾಡ್ತಾರೆ. ಇಲ್ಲಿ ಡಾಟ್ ಬಿಡ್ತಾ ಆ ಸೈಡ್ 1 ಇಂಚ್, ಈ ಸೈಡ್ 1 ಇಂಚನ್ನು ಮಾರ್ಕಿಂಗ್ ಮಾಡ್ತೀನಿ. ಆಮೇಲೆ ಲೆಂತ್ ಬಂದು 2.25 ಇಂಚಿಗೆ ನಾನು ಲೆಂತನ್ನು ಮಾರ್ಕಿಂಗನ್ನು ಮಾಡ್ತೀನಿ. ಆಮೇಲೆ ಸೊಂಟದ ಸುತ್ತಳತೆ ಎಷ್ಟು 8.25 ಇಂಚು. ಆಮೇಲೆ ಈ ಡಾಟ್ ಬಿಡ್ತು 2 ಇಂಚು. ಈ ಡಾಟ್ ಬಿಡ್ತು 2 ಇಂಚ್. ಇಲ್ಲಿ ಎಷ್ಟು 2 ತೊಗೊಂಡಿದ್ಲ ಅದನ್ನ ಇಲ್ಲಿ ಇಟ್ಕೊಳ್ತೀನಿ. ಆಮೇಲೆ ಸ್ಟಿಚಿಂಗ್ ಮಾರ್ಜಿನ್ 2 ಇಂಚು. ಇದು ಕರೆಕ್ಟಾಗಿನೇ ಐತಿ. ಇದಾದ ನಂತರ ಏನೈತಲ್ಲ, ನೀವು ಇಲ್ಲಿ 1.25 ಇಂಚಿಗೆ ನೀವು ಈ ರೀತಿಯಾಗಿ ಇಲ್ಲಿ ಮಾರ್ಕಿಂಗನ್ನು ಮಾಡಿ, ಈ ಸೆಂಟ್ರಿಂದ ಹಿಡಿದು ಇಲ್ಲಿಂದ ನೀವು 1.25 ಇಂಚಿಗೆ ಮಾರ್ಕಿಂಗನ್ನು ಮಾಡಿಕೊಂಡು ನೀವು 4 ಟಕ್ಸ್ ಬ್ಲೌಸನ್ನು ನೀವು ಸ್ಟಿಚಿಂಗ್ ಮಾಡ್ತೀನಿ ಅಂತಂದರೆ ಈ ರೀತಿಯಾಗಿ ನೀವು ಡಿ ಡಾಟ್ ಈ ಮಾರ್ಕು ಕರೆಕ್ಟಾಗಿ ಬರಬೇಕು. ಸೆಂಟರು ಇದು ಸೆಂಟರ್ ಡಾಟ್ ಪಾಯಿಂಟು. ಆಮೇಲೆ ಈ ಸೈಡಿಂದು
ಒಂದು 2.5 ಇಂಚ್ ಆಗೋಷ್ಟು ನಾನು ಟಕ್ಸನ್ನು ತೊಗೊಳ್ತೀನಿ. ಇಷ್ಟು ನೋಡಿರಿ, ಸಿಂಪಲ್ಲಾಗಿ ನೀವು ಒಂದು ಬ್ಲೌಸ್ ಅಳತೆ ಬ್ಲೌಸ್ ಇತ್ತು ಅಂತಂದರೆ ಸಿಂಪಲ್ಲಾಗಿ ಈ ರೀತಿಯಾಗಿ ನೀವು ಬ್ಲೌಸನ್ನು ಇದನ್ನು ಕಟ್ಟಿಂಗನ್ನು ಮಾಡ್ಬೋದು. ಇವಾಗ ಇದನ್ನು ಬ್ಲೌಸ್ ಕಟ್ಟಿಂಗ್ ತುಂಬಾ ನಾವು ಈಸಿ ಮೆಥಡ್ ಒಳಗೆ ನಾವು ಬ್ಲೌಸ್ ಕಟ್ಟಿಂಗನ್ನು ಮಾಡಬಹುದು. ಒಂದು ಚಿಕ್ಕ ಪುಟ್ಟ ನಾವು ಟಿಪ್ಸ್ನ ಫಾಲೋ ಮಾಡಿದ್ವಿ ಅಂತಂದರೆ ಅಳತೆ ಬ್ಲೌಸನ್ನು ತೊಗೊಂಡು ಇಲ್ಲಿ ಕರೆಕ್ಟಾಗಿ ನೀವು ಕಟ್ಟಿಂಗ್ ಮಾಡ್ಬೋದು. ಆಮೇಲೆ ನೀವು ಟಕ್ಸ್ ಹಿಡ್ಲಕ್ಕ ನಿಮ್ಗೆ ಹೆಲ್ಪ್ ಆಗ್ತೈತಿ. ನೀವು ಏನು ಮಾಡ್ಬೋದು, ಇಲ್ಲಿ ಎಲ್ಲೆಲ್ಲಿ ಟಕ್ಸ್ ಇರ್ತಾವಲ್ಲ ಅಲ್ಲೆಲ್ಲಿ ಒಂದು ನಾಚ್ ಹಾಕೊಂಡ್ಬಿಟ್ರಿ ಅಂತಂದ್ರೆ ನಿಮ್ಗೆ ಒಂದು ಪಾರ್ಟು ಹೆಚ್ಚು ಕಡಿಮೆ ಟಕ್ಸ್ ಈ ರೀತಿಯಾಗಿ ಹಿಡಿಲಕ್ಕಾಗಂಗಿಲ್ಲ. ಪಟಾಪಟ ಅಂತ ಹೇಳಿ ನೀವು ಬ್ಲೌಸ್ ಸ್ಟಿಚಿಂಗ್ ಮಾಡುವಾಗ ಮಾಡ್ಬೋದು ಅಂತಂದ್ರೆ ನಾ 2 ಟಕ್ಸ್ ಹಿಡಿಯೋದ್ರಿಂದ ಇಲ್ಲಿ 2 ಕಡೆನ ನಾಚ್ ಹಾಕಿನಿ. ಇವಾಗ ನೋಡಿದ್ರಲ್ಲ, ಬ್ಯಾಕ್ ಪಾರ್ಟ ಕಟ್ಟಿಂಗ, ಆಮೇಲೆ ಫ್ರಂಟ್ ಪಾರ್ಟ ಕಟ್ಟಿಂಗ, ಕ್ರಾಸ್ ಬೆಲ್ಟ್ ಏನೈತಲ್ಲ ಇದೇ ರೀತಿಯಾಗಿ ಉಲ್ಟಾ ಮಾಡಿಬಿಟ್ಟು 4 ಲೇಯರನ್ನು ನೀವು ಬೇಡ ನಿಮಗೆ ಸಿಂಗಲ್ ಇರಲಿ ಅಂತಂದ್ರೆ ಮಾರ್ಕಿಂಗ್ ಏನು ಮಾಡಿವಲ್ಲ ಇದನ್ನು ನೀವು ಕಟ್ಟಿಂಗ್ ಮಾಡ್ಬೋದು. ನಮ್ಗೆ ಕ್ರಾಸ್ ಬೆಲ್ಟ್ ಮಾರ್ಕಿಂಗ್ ಮಾಡೋಕೆ ಕನ್ಫ್ಯೂಷನ್ ಆಗ್ತತಿ ಅನ್ನೋರು ಈ ರೀತಿಯಾಗಿ ನೀವು ಸಿಂಪಲ್ಲಾಗಿ ನೀವು ಈ ರೀತಿಯಾಗಿ ಕಟ್ಟಿಂಗನ್ನು ಮಾಡಬಹುದು. ನೋಡಿದ್ರಲ್ವ? ಹಾಗೆ ನಾನು ಇದು ಸ್ಲೀವ್ ಕಟ್ಟಿಂಗ್ ಏನು ಈ ವಿಡಿಯೋ ಒಳಗೆ ಹಾಕಂಗಿಲ್ಲ, ಹಲವಾರು ವಿಡಿಯೋ ಒಳಗೆ ಸ್ಲೀವ್ ಕಟ್ಟಿಂಗ್ ಅನ್ನೋದು ಹಾಕೀನಿ. ಸೊ ಇವತ್ತಿನ ಬ್ಲೌಸ್ ಕಟ್ಟಿಂಗು ಕಂಪ್ಲೀಟ್ ಆಯಿತು. ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ವಿಡಿಯೋ ಒಳಗೆ ಎಂಬ್ರಾಯ್ಡ್ರಿ ಡಿಸೈನನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದೇ ಬ್ಲೌಸ್ದೇನು ಎಂಬ್ರಾಯ್ಡ್ರಿ ಡಿಸೈನ್ ಐತಲ್ಲ, ನಾನು ವರ್ಕ್ ಯಾವ ರೀತಿಯಾಗಿ ಮಾಡೀನಿ ಅಂಥೇಳಿ ನಾಳೆ ಒಂದು ವಿಡಿಯೋ ಒಳಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಎಲ್ಲ ಟೈಲರಿಂಗನ್ನು ಮಾಡ್ಲಾಕತ್ತಾರಲ್ಲ, ಇಷ್ಟ ಆಯಿತು ಅಂತಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ.